ಓಂ ಕಾಲಭೈರವಾಯ ನಮಃ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಕರಿತೀವಿ. ಈ ಜನ್ಮ ಎತ್ತಿರೋದೇ ಒಂದು ವಿಶೇಷ. ಹಾಗಾಗಿ ಈ ಜನ್ಮದಲ್ಲಿ ನಾವು ಬಹುಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಂದು ಮಾತನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಅವರು ಎಲ್ಲಿ ಎಷ್ಟೇ ಉನ್ನತ ಹುದ್ದೆಯಲ್ಲಿ ಇರಲಿ, ಎಷ್ಟೇ ಒಂದು ಆದಾಯ ಇರಲಿ, ಎಷ್ಟೇ ಸುಭಿಕ್ಷವಾಗಿದ್ದರೂ ಕೂಡ ಒಂದು ಮಾತು ಹೇಳ್ತಾನೆ ಇರ್ತಾರೆ, ನಮಗೆ ಪದೇ 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 ಕಷ್ಟಗಳು ಬರ್ತಾನೆ ಇರುತ್ತೆ. ಪದೇ ಪದೇ ಕಷ್ಟಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಆಚಾರಗಳಿರ್ಬೋದು, ಪದ್ಧತಿಗಳಿರ್ಬೋದು, ವಿಶೇಷವಾದ ತಂತ್ರಗಳಿರ್ಬೋದು, ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಪದೇ ಪದೇ ಕಷ್ಟಗಳು ಬರ್ತಾ ಇರ್ತಕ್ಕಂಥ ಸಂದರ್ಭ. ನಾನು ಪೂಜೆ ಮಾಡ್ತೀನಿ, ಭಕ್ತಿಯಿಂದ ಇರ್ತೀನಿ, ನಾನು ಎಲ್ಲ ಕರ್ತವ್ಯಗಳನ್ನು ಕೂಡ ಸಕಾರಾತ್ಮಕವಾಗಿ ನಿಭಾಯಿಸ್ತಾ ಇರ್ತೀನಿ, ಆದರೂ ಕೂಡ ನನಗೆ ಕಷ್ಟಗಳು ಬರ್ತಾನೆ ಇರುತ್ತೆ ಪದೇ ಪದೇ ಅಂತಕ್ಕಂಥ ಒಂದು ವ್ಯಕ್ತಿಗಳ ಮನಸ್ಸಿನಲ್ಲಿ ಅಥವಾ ಭಾವನೆ ಇರುತ್ತೆ. ಕಷ್ಟಗಳು ಅಂದಾಗ ಅವು ಎಲ್ಲೋ ಒಂದು ಕಡೆ ಮಾನಸಿಕ ಕಷ್ಟಗಳಿರ್ಬೋದು, ಅಥವಾ ಕುಟುಂಬದಲ್ಲಿ ಆರ್ಥಿಕ ಕಷ್ಟಗಳಿರ್ಬೋದು, ಸಾಮಾಜಿಕ ಕಷ್ಟಗಳಿರ್ಬೋದು. ಕಷ್ಟ ಅಂದಾಗ ಕೇವಲ ಹಣದ ಕಷ್ಟ ಒಂದೇ ಅಲ್ಲ, ಮಕ್ಕಳ ತೊಂದರೆಗಳಿರ್ಬೋದು, ಕುಟುಂಬದಲ್ಲಿರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ತೊಂದರೆ, ಪ್ರತಿದಿನವೂ ಕಷ್ಟ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ಕೋಬೇಕು? ಆ ಕಷ್ಟಗಳಿಂದ ನಲುಗೋಗ್ತಾ ಇರ್ತೀವಿ. ಒಂದು ಕಡೆ ಒಳ್ಳೆಯ ಸಂಪಾದನೆ ಇರುತ್ತೆ, ಆದರೂ ಕಷ್ಟ. ಆ ಕಷ್ಟ ಯಾವುದು? ಗಂಡ ಹೆಂಡತಿಯರ ಕಷ್ಟ, ಕುಟುಂಬದಲ್ಲಿ ಕಷ್ಟ, ಮಕ್ಕಳ ಕಷ್ಟ, ಮನೆಯ ಕಷ್ಟ, ಆಸ್ತಿಯ ಕಷ್ಟ. ಈ ಕಷ್ಟ ಅನ್ನೋ ಪದನೇ ಏನು ತೋರಿಸುತ್ತೆ ಅಂದರೆ ಅದು ದುಃಖ ಅಂತ ತೋರಿಸುತ್ತೆ. ಕಷ್ಟದ ಪ್ರತಿ ಇನ್ನೊಂದು ರೂಪ ಯಾವುದು ಅಂದರೆ ಅದು ದುಃಖ ಕೂಡ ಆಗಿರುತ್ತೆ. ಆದರೂ ಕೂಡ ನಾವು ವ್ರತಗಳು, ಪೂಜೆಗಳು, ದಾನಗಳೆಲ್ಲ ಮಾಡ್ತಾ ಇದ್ದೀವಿ, ಆದರೂ ಕೂಡ ಕಷ್ಟಗಳು ನಮಗೆ ಬರ್ತಾನೇ ಇದೆ ಅಂತಕ್ಕಂಥ ಸಂದರ್ಭ ಇದ್ದಾಗ ನಾವು ಬಹುಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಕಷ್ಟಗಳಿಗೆ ಎಷ್ಟೇ ಬಂದರೂ ಕೂಡ ಆ ಕಷ್ಟದ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಭಗವಂತನ ಮೊರೆ ಹೋಗ್ತಕ್ಕಂಥದ್ದು. ಭಗವಂತನಿಗೆ ಪ್ರತಿ ಸಮಯದಲ್ಲೂ ಕೂಡ ಭಗವಂತನಿಗೆ ಕಷ್ಟಗಳನ್ನು ಒಪ್ಪಿಸ್ತಕ್ಕಂಥದ್ದು ಒಂದು ಪದ್ಧತಿ. ಇದು ಎಲ್ಲರೂ ಮಾಡೋಕ್ಕಾಗತ್ತಾ? ಹೌದು, ಎಲ್ಲರೂ ಮಾಡೋಕ್ಕಾಗುತ್ತೆ. ಮಾನಸಿಕವಾಗಿ ಭಗವಂತ ಈ ಕಷ್ಟ ನಂದಲ್ಲ ನಿಂದು ಅಂದರೆ ಅದು ಪರಿಹಾರ ಕೂಡ ಈಸಿಯಾಗಿ ಸಿಗುತ್ತೆ. ಆದರೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಕಷ್ಟಗಳು ನಿವಾರಣೆ ಆಗಲೇಬೇಕು, ಕಷ್ಟದಿಂದ ಮುಕ್ತರಾಗಲೇಬೇಕು. ಕಷ್ಟಗಳಿಂದ ಆಚೆ ಬರಬೇಕು ಅಂದರೆ ನಮಗೆ ಸಮಾಧಾನ ಬೇಕೇ ಬೇಕು. ಆ ಸಮಾಧಾನ ಯಾವುದು? ಭಗವಂತ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥ ಭಗವಂತ. ಆದರೆ ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವವ್ಯಾಪಿ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ನಂಬಿಕೆ ಇರಲ್ಲ. ಏನಪ್ಪ, ನಾವು ಈ ಕಷ್ಟ ಹೇಳ್ತಾ ಇದ್ವಿ, ಕೇಳಿಸ್ಕೊಂಡೋ ಇಲ್ಲೋ? ಇಷ್ಟು ಜನರ ಮಾತನ್ನು, ಇಷ್ಟು ಜನ, ಇಷ್ಟು ಪ್ರಪಂಚ, ಇಡೀ ಭೂಮಂಡಲವನ್ನೇ ನಿಭಾಯಿಸ್ತಾ ಇರ್ತಕ್ಕಂಥ ಆ ಭಗವಂತನಿಗೆ ನಮ್ಮ ಒಂದು ಮೊರೆ ಕೇಳಿಸ್ತೋ ಇಲ್ವೋ ಅಂತಕ್ಕಂಥ ಅನುಮಾನ ಕೂಡ ನಮಗೆ ಬರ್ತಾ ಇರುತ್ತೆ. ಆದರೂ ಕೂಡ ಇದಕ್ಕೆ ನಮಗೆ ಪರಿಹಾರ ಬೇಕೇ ಬೇಕಾಗ್ತೈತೆ. ಆ ಪರಿಹಾರ ಹೇಗಿರಬೇಕು ಅಂತ ಹೇಳಿದ್ರೆ, ನಮಗೆ ಕಷ್ಟಗಳು ದಿನೇ ದಿನೇ ಆಗ್ತಕ್ಕಂಥ ಸಂದರ್ಭ, ನಮ್ಮ ಮನೆ ಪೂರ್ವಾಭಿಮುಖ, ಉತ್ತರಾಭಿಮುಖ, ದಕ್ಷಿಣಾಭಿಮುಖ ಅಥವಾ ಪಶ್ಚಿಮಾಭಿಮುಖ, ಇದು ನಮಗೆ ಸಂಬಂಧ ಇಲ್ಲ, ಇದು ವಾಸ್ತು ವಿಷಯದ ಅಲ್ಲ. ಆದರೂ ಕೂಡ ನಮಗೆ ಕಷ್ಟಗಳು ಜಾಸ್ತಿ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು, ಗಂಡಸರಾಗಲಿ ಹೆಂಗಸರಾಗಲಿ, ಮನೆಯಲ್ಲಿ ಶುಕ್ರವಾರ ಮತ್ತು ಮಂಗಳವಾರ, ಕನಿಷ್ಠ 3 ಮಂಗಳವಾರ ಆಗ್ಬೋದು, ಕನಿಷ್ಠ 3 ಶುಕ್ರವಾರ, 3 ಮಂಗಳವಾರ, 3 ನಾವು ಪ್ರಾರಂಭ ಮಾಡಿದ ಮಂಗಳವಾರ ಅಂದರೆ 3 ಮಾಡಲೇಬೇಕು, ಪ್ರಾರಂಭ ಮಾಡಿದ ಶುಕ್ರವಾರ ಅಂದರೆ 3 ಮಾಡಬೇಕು, ಎರಡನ್ನೂ ಮಾಡಬೇಕು. 3 ಮಂಗಳವಾರ, 3 ಶುಕ್ರವಾರ ರಾತ್ರಿಯ ಸಮಯದಲ್ಲಿ ನಿಮ್ಮ ನಿತ್ಯ ಕೆಲಸಗಳನ್ನೆಲ್ಲ ಮುಗಿಸಿದ್ದಾದಮೇಲೆ, ನೀವು ಊಟ ಸಹ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು? ನಿಮ್ಮ ಮನೆ ಯಾವ ಕಡೆನೇ ಇರಲಿ, ಮನೆಯಲ್ಲಿ ದೇವರ ಮನೆ ಬಹಳ ಮುಖ್ಯ ಆಗಿರುತ್ತೆ. ಆ ದೇವರ ಮನೆಯಲ್ಲಿ ವೀಳ್ಯದೆಲೆ ಆಗ್ಬೋದು, ಬಾಳೆ ಎಲೆ ಆಗ್ಬೋದು, ಶುದ್ಧವಾಗಿ ತೊಳೆದು ಬಿಟ್ಟು ಆ ವೀಳ್ಯದೆಲೆ ಆಗ್ಬೋದು, ಬಾಳೆ ಎಲೆ ಆಗ್ಬೋದು, ತೊಳೆದಿದ್ದ ಅರ್ಧ ಎಲೆ ಆದರೂ ಪರವಾಗಿಲ್ಲ, ಅದರಲ್ಲಿ ತೊಳೆದುಬಿಟ್ಟು ಆದಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿಟ್ಟುಗಳು, ಅದು ಗೋಧಿ ಹಿಟ್ಟಾಗ್ಬೋದು, ಮೈದಾ ಹಿಟ್ಟಾಗ್ಬೋದು, ರಾಗಿ ಹಿಟ್ಟಾಗ್ಬೋದು, ಆ ಹಿಟ್ಟುಗಳನ್ನು ತಗೊಂಡು ಬೇರೆ ಬೇರೆಯಾಗಿ, ಗೋಧಿ ಹಿಟ್ಟನ್ನು ಬೇರೆ, ಮೈದಾ ಹಿಟ್ಟನ್ನು ಬೇರೆ, ರಾಗಿ ಹಿಟ್ಟನ್ನು ಬೇರೆ ಮಾಡಿ ನಿಂಬೆಹಣ್ಣು ಗಾತ್ರದ ಉಂಡೆಗಳಾಗಿ ಮಾಡಿ ನೀರನ್ನು ಹಾಕ್ಕೋಬೋದು, ಹಾಲನ್ನು ಹಾಕ್ಕೋಬೋದು, ಹಾಕ್ಕೊಂಡು ಒಂದು ವಿಶೇಷವಾಗಿ ದೀಪಗಳನ್ನು ಮಾಡಿ, ಅದರಲ್ಲಿ ಆ ದೀಪಗಳನ್ನು ಮಾಡಿ, ಗೋಧಿ ಹಿಟ್ಟಲ್ಲಿ ಒಂದು ದೀಪ, ರಾಗಿ ಹಿಟ್ಟಲ್ಲಿ ಒಂದು ದೀಪ, ಪುಟ್ಟ ಪುಟ್ಟ ದೀಪಗಳು, ಹಣತೆಗಳನ್ನು, ಚಿಕ್ಕ ಚಿಕ್ಕ ಹಣತೆಗಳನ್ನು ಮಾಡಿ ಆ ಹಣತೆಗಳಲ್ಲಿ 2 ಬತ್ತಿಗಳನ್ನು ಇಟ್ಟು, 2 ಬತ್ತಿಗಳನ್ನು ಇಟ್ಟು ಸ್ವಲ್ಪ ತುಪ್ಪವನ್ನು ಹಾಕಿ, ತುಪ್ಪದ ಜೊತೆಗೆ ಒಂಚೂರು ಎಣ್ಣೆಯನ್ನು ಹಾಕಿ, ತುಪ್ಪ ಎಣ್ಣೆ 3 ಬತ್ತಿಗಳನ್ನು ಮಾಡಿ, ಅಂದರೆ 3 ಹಣತೆಗಳು ಮಾಡಿ, ಹಣತೆಗಳಲ್ಲಿ 2 ಬತ್ತಿ ಇಟ್ಟು ಅದನ್ನು ಆ ವೀಳ್ಯದೆಲೆ ಮೇಲೆ ಆಗಲಿ, ಬಾಳೆ ಎಲೆಯಲ್ಲಾಗಲಿ ಇಟ್ಟು ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ರಾತ್ರಿ ಮಲಗತಕ್ಕಂಥ ಸಮಯದಲ್ಲಿ ಆ ದೀಪಗಳನ್ನು ಹಚ್ಚಿ ಅವುಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ, ಯಾವ ಕಷ್ಟಗಳು ಹೊಸ ಕಷ್ಟ ಬರದೆ ಹಳೆ ಕಷ್ಟಗಳು ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು 3 ಮಂಗಳವಾರ 3 ಶುಕ್ರವಾರ ರಾತ್ರಿ ಮಾಡಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಬೆಳಗಿನ ಜಾವ ಆ ಹಣತೆಗಳನ್ನು ಯಾರೂ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಇಟ್ಟು
ಮನೆಗೆ ಹಿಂದಕ್ಕೆ ನೋಡದೆ ವಾಪಸ್ ಬಂದಿದ್ದೆ ಆದರೆ ಕಷ್ಟಗಳು ನಿವಾರಣೆಯಾಗುತ್ತೆ. ಇದು ಬಹಳ ವಿಶೇಷವಾದ ತಂತ್ರ. ಇದು ಎಲ್ಲ ಈಗಲೂ ಕೂಡ ಎಷ್ಟೋ ಜನ ಇದನ್ನು ಮಾಡಿ ಸಂತೋಷವಾಗಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.